ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಾ ಅಂದ್ಕೊಂಡಿದ್ದೀನಿ. ನಾನು ಮೊನ್ನೆ ಭಾನುವಾರ ಮಂತ್ರಾಲಯಕ್ಕೆ ಹೋಗಿದ್ವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ 4 ಗಂಟೆ ಅಷ್ಟರಲ್ಲಿ ನಾವು ಮಂತ್ರಾಲಯ ತಲುಪಿದ್ವಿ. ಅಂದರೆ ಇಲ್ಲಿಂದ ನಾವು 8:50ಕ್ಕೆ ಟ್ರೈನ್ ಹತ್ತಿದ್ವಿ. ಅಲ್ಲಿ ಬೆಳಗ್ಗೆ 4 ಗಂಟೆ ಅಲ್ಲಿ ರೂಮ್ ಮಾಡೋಣ ಅಂತ ನೋಡಿದ್ರೆ ದೇವಸ್ಥಾನದ ರೂಮ್ಗಳೆಲ್ಲ ಖಾಲಿ ಇರಲಿಲ್ಲ. ಹಾಗೆಯೇ ಪ್ರೈವೇಟ್ ರೂಮ್ಗಳೆಲ್ಲ 5,000 6,000 ಹೇಳ್ತಾಯಿದ್ರು. ಅಷ್ಟೊಂದು ಕೊಟ್ಟು ರೂಮ್ ಮಾಡಿ ನಾವು ಎಷ್ಟೊತ್ತು ಇದ್ಬಿಡ್ತೀವಿ, ಬರೀ ದೇವ್ರ ದರ್ಶನ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಅದೇ ಆಗುತ್ತಲ್ಲ ಅಂಥೇಳಿ ನಾವು ರೂಮೇನೂ ಮಾಡಲಿಲ್ಲ. ಇನ್ನು ಮಲ್ಗೋಕ್ಕೂ ಹೋಗಲಿಲ್ಲ. ಆಲ್ರೆಡಿ 4 ಗಂಟೆ ಆಗಿತ್ತು. ನಾವು ಹೋಗೋ ಅಷ್ಟರಲ್ಲೇ ತುಂಬ ಜನ ರೆಡಿಯಾಗಿ ದೇವಸ್ಥಾನ ಹತ್ರ ಮುಂದೆ ಕಾಯ್ತಾಯಿದ್ರು. ದೇವಸ್ಥಾನ ಬಾಗಿಲು ತೆಗಿತಾರೆ ದರ್ಶನ ಮಾಡೋಣ ಅಂತ ಹೇಳಿ. ಅಲ್ಲಿ 6 ಗಂಟೆಗೆ ದರ್ಶನ ಮಾಡೋದಕ್ಕೆ ಬಾಗಿಲು ತೆಗೆಯೋದ್ರಿಂದ ಇನ್ನೂ ವೆಯ್ಟ್ ಮಾಡ್ತಾಯಿದ್ರು. ನಾವು ಒಳಗೆ ಹೋಗೋಣ, ಸ್ನಾನ ಮಾಡೋಣ ಅಂತ ಹೇಳಿ ಹೋದ್ವಿ. ನಿಜವಾಗ್ಲೂ ನೀರಿರಲಿಲ್ಲ. ಜಗ್ಗೆಲ್ಲ ಇಸ್ಕೊಂಡು ಹೋದ್ವಿ. ಮೇಲೆ ಜಗ್ಗೆಲ್ಲ ಮಾರ್ತಾಯಿರ್ತಾರೆ, ಅವ್ರ ಹತ್ರ ಜಗ್ ಕೂಡ ಇಸ್ಕೊಂಡು ಹೋದ್ವಿ ಸ್ನಾನ ಮಾಡ್ಕೊಳ್ಳೋಣ ಅಂತ. ಅಲ್ಲಿ ನಿಜವಾಗ್ಲೂ ನೀರು ಚೆನ್ನಾಗಿರಲಿಲ್ಲ, ಮಾಡ್ಕೊಳ್ಳೋಕ್ಕೂ ಅಷ್ಟು ವ್ಯವಸ್ಥೆ ಚೆನ್ನಾಗಿರಲಿಲ್ಲ. ಹಾಗಾಗಿ ವಾಪಸ್ ಬಂದ್ವಿ. ಮೇಲೆ ಕೇಳ್ತಾ ಇರ್ತಾರೆ ಸ್ನಾನಕ್ಕೆ ನೀರು ಬೇಕಾ ಅಂತ ಹೇಳಿ. ನಾವು ಅಂತ ಹೇಳಿದ್ರೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ನಾವಿಷ್ಟು ಜನಕ್ಕಿದ್ದೀವಿ ಅಂದರೆ ಒಬ್ಬರಿಗೆ 100 ರೂಪಾಯಿ ಅಂತ ಹೇಳ್ತಾರೆ. 800 ರೂಪಾಯಿ ಆಯಿತು. ಅಲ್ಲೇ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಟ್ಟೆ ಇಟ್ಬಿಟ್ಟು ನಮ್ಮದು ಲಗೇಜ್ ಇರುತ್ತಲ್ಲ ಅದೆಲ್ಲ ಇಟ್ಬಿಟ್ಟು ದರ್ಶನ ಮಾಡಿಕೊಂಡು ಬರುವಾಗ ನಾವು ಬಟ್ಟೆಗಳನ್ನ ಎತ್ಕೊಂಡು ಬರ್ಬೋದು. ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದರ್ಶನಕ್ಕೆ ನಿಂತ್ಕೊಂಡ್ವಿ. 6 ಗಂಟೆ 6:15 ಅಥವಾ 7 ಗಂಟೆ ಆಗಿತ್ತು ಅನ್ಕೊತೀನಿ. 6:15 7 ಗಂಟೆಗೆ ನಾವು ದರ್ಶನಕ್ಕೆ ಬಂದ್ವಿ. 8 ಗಂಟೆ ಅಷ್ಟರಲ್ಲಿ ದರ್ಶನ ಆಯಿತು. ಅಷ್ಟೊತ್ತಿಗೆ ತುಂಬ ರಶ್ ಆಗಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಆಗಿದೆ ಅಂತ ಹೇಳಿ. ಹಾಗೆ ದೇವ್ರ ದರ್ಶನ ಮಾಡಿದ ತಕ್ಷಣ ಎಷ್ಟು ರಶ್ ಆಗಿದ್ರು ಕೂಡ ಅದೆಲ್ಲ ಮರ್ತೋಗ್ಬಿಡುತ್ತೆ. ನಾವು ಇಲ್ಲಿಂದ ಎಷ್ಟು ಕಷ್ಟಪಟ್ಕೊಂಡು ಹೋಗಿದ್ರು ಕೂಡ ಅದು ನೆನಪೇ ಆಗಲ್ಲ. ಅದೇ ಅಲ್ವಾ ದೇವರ ಮಹಿಮೆ ಅಂತ ಅನ್ನಿಸ್ತು. ಸರಿ ಅಂತ ಹೇಳಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಈಚೆ ಬಂದರೆ ಕೂತಿದ್ವಿ. ಇನ್ನೂ ಎಷ್ಟು ಜನ 1 ಅವರ್ಗೆನೆ ನೀವು ನೋಡೋದವ್ರು ಬಂದು ತುಂಬ ಜನ ಹಿಂಗೆ ದೇವಸ್ಥಾನಕ್ಕೆ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿದ್ರು. ಒಬ್ಬರಿಗೆ 150 ರೂಪಾಯಿ ಆಗುತ್ತೆ ಅಂತ. ಸರಿ ಅಂತ ನಾವು ಇನ್ನೇನು ಮಾಡೋದು, ಟ್ರೈನ್ ಇದ್ದಿದ್ದು ಲೇಟ್ ಅಲ್ವಾ ಅಂತ ಹೇಳಿ ಹೋಗಿ ನೋಡ್ಕೊಬರೋಣ ಅಂತ ಹೋದ್ವಿ. ತಿಂಡಿ ಏನು ಮಾಡಲಿಲ್ಲ ನಾವು. ಮತ್ತೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡೋಣ ಇಲ್ಲೇ ಅಂತ ಹೇಳಿ ಸರಿ ಅಂತ ಹೋದ್ವಿ. ಆಂಜನೇಯನ ದೇವಸ್ಥಾನ ಮತ್ತು ಇನ್ನೊಂದು ದೇವಸ್ಥಾನ ಅದು ಅದೇ ಊರಲ್ಲಿ ಅಗ್ರಹಾರದಲ್ಲಿರೋದು. ಅಲ್ಲಿ ಜನಗಳೇ ಮುಟ್ಟಿಸ್ಕೊಳ್ಳಲ್ಲ. ಅದಾದ್ಮೇಲೆ ಹಿಂಗೆ ಸೈಡಾಗಿ ಹೋಗ್ತಾ ಇರ್ತಾರೆ ದೇವಸ್ಥಾನದಲ್ಲಿ. ಅದೇ ಜಪ ಮಾಡಿದ್ದು ಮತ್ತು ವಾದಿರಾಯರ ಆಶ್ರಮನ ಮನೆ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಬಂದ್ವಿ. ಚೆನ್ನಾಗಿತ್ತು. ಅದೇ ಲಕ್ಷ್ಮೀ ದೇವರು ಕೂಡ ಅಲ್ಲೇ ಇರೋದು. ಅವ್ರು ಅದನ್ನು ಲೆಕ್ಕ ತಗೋತಾರೆ 5 ದೇವಸ್ಥಾನ ಅಂತ ಹೇಳಿ. ಆಟೋದವರು ಪಕ್ಕನೇ ಇರೋದು 5 ದೇವಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಊಟ ಮಾಡಿ ಇಲ್ಲಿ ಬಂದು ರಾಯರ ವಿಗ್ರಹ ಆದರೆ ಯಾವುದೇ ಭೇದ ಭಾವ ಇಲ್ಲದೆ ಫೋಟೋಗಳು ವಿಗ್ರಹಗಳು ಮಾರ್ತಾ ಇದ್ದಾರೆ. ಅದರಲ್ಲೂ ರಾಯರ ಸನ್ನಿಧಿಲಿ ಯಾವುದೇ ಭೇದ ಮಾಡಲ್ಲ ಅನ್ನೋದೇ ನನಗೆ ತುಂಬ ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.